ಭಾರತದ ವಿರುದ್ಧ ಯುದ್ಧಕ್ಕೆ ಅಲ್ ಖೈದಾ ಕರೆಯನ್ನ ಕೊಟ್ಟಿದೆ. ಭಾರತದ ಮೇಲೆ ಯುದ್ಧ ಮಾಡುವಂತ ಬೆದರಿಕೆಯನ್ನ ಒಡ್ಡಿದೆ. ಇದನ್ನ ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಗೊತ್ತಿಲ್ಲ. ಪಾಕ್ ಮೇಲಿನ ದಾಳಿಗೆ ಪ್ರತೀಕಾರದ ಸಂದೇಶವನ್ನ ಅಲ್ ಖೈದಾ ಈಗ ಯುದ್ಧ ಮಾಡಬೇಕು ಅನ್ನೋ ಸಂದೇಶ ರವಾನೆ ಮಾಡುವ ಮುಖಾಂತರ ಒಂದು ಬೆದರಿಕೆಯನ್ನ ಹಾಕೋ ಪ್ರಯತ್ನವನ್ನ ಪಟ್ಟಿದೆ. ಪಿಒಕೆಯಲ್ಲಿ ಉಗ್ರರ ನೆಲೆಗಳ ಮೇಲೆ ದಾಳಿ ಬೆನ್ನಲ್ಲೇ ಈ ಬೆದರಿಕೆಯನ್ನ ಅಲ್ ಖೈದಾ ಹಾಕ್ತಾ ಇದೆ. ಭಾರತಕ್ಕೆ ಪಾಕ್ ಪರ ಯುದ್ಧ ಮಾಡ್ಬಿಡ್ತೀವಿ, ನಾವು ಭಾರತದ ಮೇಲೆ ಬರ್ತೀವಿ ಅಂತ ಹೇಳಿ ಅಲ್ ಖೈದಾ ಈಗ ಹೇಳಿಕೆಯನ್ನ ಕೊಟ್ಟಿದೆ. ಭಾರತ ಸರ್ಕಾರದ ವಿರುದ್ಧ ಅಲ್ ಖೈದಾ ವಾಗ್ದಾಳಿಯನ್ನ ಮಾಡಿದೆ. ಪಾಕ್ ಪರ ನಾವು ಯುದ್ಧ ಮಾಡ್ತೀವಿ ಅಂತ ಅಲ್ ಖೈದಾ ಹೇಳ್ಕೊಂಡಿದೆ. ಈಗ ಉದ್ದಟತನವನ್ನ ಅಲ್ ಖೈದಾ ಕೂಡ ಮೆರಿತಾ ಇದೆ. ಭಾರತದ ವಿರುದ್ಧ ಯುದ್ಧದ ಬೆದರಿಕೆಯನ್ನ ಅಲ್ ಖೈದಾ ಒಡ್ಡಿದೆ. ಪಾಕಿಸ್ತಾನಕ್ಕೆ ಬೆಂಬಲವನ್ನ ಸೂಚಿಸಿದೆ. ಇನ್ನು ಯಾರಿಗೆ ಬೆಂಬಲ ಸೂಚಿಸ್ತಾರೆ? ಉಗ್ರ ಸಂಘಟನೆಯವರು ಪಾಕಿಸ್ತಾನಕ್ಕೆ ಸೂಚಿಸಬೇಕು. ಪತ್ರಿಕಾ ಪ್ರಕಟಣೆಯನ್ನ ಈ ಬಗ್ಗೆ ಅಲ್ ಖೈದಾ ಹೊರಡಿಸ್ತಾ ಯುದ್ಧ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಒಡ್ಡಿದೆ. ಭಾರತ ಸರ್ಕಾರದ ವಿರುದ್ಧ ಅಲ್ ಖೈದಾ ವಾಗ್ದಾಳಿಯನ್ನ ಮಾಡಿದೆ. ಮುಸ್ಲಿಮರ ರಕ್ಷಣೆ ನೆಪದಲ್ಲಿ ಅಲ್ ಖೈದಾ ಈ ರೀತಿ ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಪಾಕಿಸ್ತಾನಕ್ಕೆ ನಮ್ಮ ಬೆಂಬಲ ಇದೆ ಅಂತ ಉಗ್ರ ಸಂಘಟನೆ ಹೇಳ್ಕೊಂಡಿದೆ. ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನ ಅಲ್ ಖೈದಾ ಹೊರಡಿಸಿದೆ. ಪಾಕಿಸ್ತಾನಕ್ಕೆ ನಮ್ಮ ಬೆಂಬಲ ಅಂತ ಹೇಳಿ ಆ ಪತ್ರಿಕಾ ಪ್ರಕಟಣೆಯನ್ನ ಅಲ್ ಖೈದಾ ಹೊರಡಿಸಿರೋದು ಅಂದ್ರೆ ಭಾರತದ ಮೇಲೆ ಬೆದರಿಕೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ತನ್ನ ಅಸ್ತಿತ್ವದ ಬಗ್ಗೆ ಈಗ ಅಲ್ ಖೈದಾ ಗಮನ ಹರಿಸ್ದಂಗೆ ಕಾಣಿಸ್ತಾ ಇದೆ. ನಾವೂ ಇದ್ದೀವಿ ನೋಡಿ ಅಂತ ಹೇಳ್ತಾ ಇದೆ. ಇನ್ನು ಭಾರತದ ಮೇಲೆ ಪಾಕ್ ದಾಳಿಯನ್ನ ಖಂಡಿಸಿದೆ ಎಐಐಒ, ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ ಖಂಡಿಸಿರೋದು. ಪಾಕಿಸ್ತಾನ ಭಯೋತ್ಪಾದಕರಿಗೆ ಬೆಂಬಲವನ್ನ ಕೊಡ್ತಾ ಇದೆ. ಈಗ ಭಾರತ ತಕ್ಕ ಪಾಠವನ್ನ ಕಲಿಸಿದೆ ಪಾಕಿಸ್ತಾನಕ್ಕೆ. ಜಾಗತಿಕವಾಗಿ ಮತ್ತೊಮ್ಮೆ ಬಯಲಿಗೆ ಬಂದು ಪಾಕಿಸ್ತಾನ ಉಗ್ರರನ್ನ ಪೋಷಿಸ್ತಾ ಇದೆ, ಸಾಕ್ತಾ ಇದೆ, ಸಲಹತಾ ಇದೆ, ತರಬೇತಿಯನ್ನ ಕೊಡ್ತಾ ಇದೆ. ಇಂತಹ ಪಾಕಿಸ್ತಾನಕ್ಕೆ ಉಗ್ರರಿಗೆ ತಕ್ಕ ಶಾಸ್ತಿಯನ್ನ ಭಾರತ ಮಾಡಿದೆ ಅಂತ ಹೇಳಿ ಎಐಐಒ ಮುಖ್ಯಸ್ಥ ಇಮಾಮ್ ಉಮರ್ ಅಹಮದ್ ಇಲಿಯಾಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಗ್ರ ನೆಲೆಗಳನ್ನ ಭಾರತ ಸರ್ವನಾಶ ಮಾಡಿದೆ, ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದಾರೆ. ದೇಶಾದ್ಯಂತ ಮುಸ್ಲಿಮರು ಪಾಕ್ ಕುತಂತ್ರವನ್ನ ಖಂಡಿಸ್ತೀವಿ. 5.5 ಲಕ್ಷ ಮಸೀದಿಗಳಲ್ಲಿ ಇವತ್ತು ನಮಾಜ್ ಸಂದರ್ಭದಲ್ಲಿ ಖಂಡಿಸಲಾಗುತ್ತೆ. ಈ ಯುದ್ಧದಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಒಗ್ಗೂಡಬೇಕು ಅಂತ ಹೇಳಿ ಎಐಐಒ ಮುಖ್ಯಸ್ಥ ಇಮಾಮ್ ಉಮರ್ ಅಹಮದ್ ಇಲಿಯಾಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ ಪಾಕಿಸ್ತಾನದ ಮೇಲೆ ಭಾರತ ಕೈಗೊಂಡಿರುವಂತಹ ನಿರ್ಧಾರ, ದಾಳಿಯನ್ನ ಸ್ವಾಗತ ಮಾಡಿದೆ ಮತ್ತೆ ಉಗ್ರವಾದವನ್ನ ಖಂಡಿಸಿದೆ. जिस पर भारत ने अभी उनकी तमाम सारी मिसाइलों को नष्ट कर दिया है। आज हमने तमाम पूरे भारत के 5.5 लाख मस्जिदों से जुमे के दिन नमाज के वक्त में तमाम आतंकवाद के विरोध और पाकिस्तान के विरोध में नमाज के बाद नमाजों के वक्त में उसका ऐलान किया जाएगा। पाकिस्तान ने हमेशा से भारत के ऊपर जिस तरह से आतंकवाद को बढ़ावा दिया, आतंकवाद से भारत कई वर्षों से ग्रस्त है। आज ये वक्त आ गया है कि जिस तरह से भारत ने आतंकवादियों के अड्डों को निशाना बनाया, आतंकवादियों को जिस तरह से उनको जवाब दिया गया, और मुझे लगता है कि अभी जो और बाकी अड्डे हैं पाकिस्तान में आतंकवादियों के, उनको भी नष्ट करने की जरूरत है। आज तमाम भारत की मस्जिदों से आतंकवाद के विरोध में और पाकिस्तान के विरोध में ऐलान कर दिया गया है। ಭಾರತದ ಮೇಲಿನ ಪಾಕ್ ದಾಳಿಗೆ ಯುಪಿ ಸಿಎಂ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾವು ನಮ್ಮ ಭದ್ರತಾ ಪಡೆಗಳೊಂದಿಗೆ ದೃಢವಾಗಿ ಈ ಸಂದರ್ಭದಲ್ಲಿ ನಿಲ್ಲಬೇಕು. ಇನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸುದ್ದಿಗಳು ಹಬ್ತಾವೆ. ಫ್ಯಾಕ್ಟ್ ಚೆಕ್ ಅನ್ನ ಮಾಡಬೇಕು, ಅದರಲ್ಲಿ ಸುಳ್ಳು ಸುದ್ದಿನೂ ಸಾಕಷ್ಟು ಇರುತ್ತೆ. ವದಂತಿಗಳನ್ನ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ನಂಬಬಾರದು, ಆತಂಕ ಪಡುವಂತ ಅಗತ್ಯ ಇಲ್ಲ ಈ ವದಂತಿಗಳಿಂದಾಗಿ, ಸುಳ್ಳು ಸುದ್ದಿಗಳಿಂದಾಗಿ ಅಂತ ಹೇಳಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಅವರ ಮಾರ್ಗದರ್ಶನ ಅನುಸರಿಸಿ ಭಾರತೀಯ ಸೈನಿಕರ ನೈತಿಕತೆಯನ್ನ ನಾವು ಹೆಚ್ಚಿಸಬೇಕು. ಭದ್ರತೆಗೆ ಬೆದರಿಕೆ ಹಾಕುವಂತ ದುಷ್ಕೃತ್ಯಗಳು ಈ ಟೈಮ್ನಲ್ಲಿ ನಡೆಯುತ್ತೆ, ಅದು ನಿಲ್ಲಬೇಕು ಅಂತ ಹೇಳಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಪಾಕಿಸ್ತಾನದ ದಾಳಿಯನ್ನ ಖಂಡಿಸಿದ್ದಾರೆ. ಜೊತೆಗೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ವದಂತಿಗಳಿಗೆ, ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಅಂತ ಹೇಳಿದ್ದಾರೆ. पूरी सजगता और सतर्कता के साथ
हम सबको भी अपनी सेनाओं के मनोबल को भी बढ़ाना है, सुरक्षा बलों के साथ भी खड़ा होना है। साथ साथ किसी भी उस शरारतपूर्ण कार्रवाई को जो सुरक्षा में सेंध लगाती हो उसको बेनकाब भी करना है। तमाम प्रकार की शरारतें होंगी, सोशल मीडिया के माध्यम से तमाम प्रकार के अफवाह भी फैलाने का प्रयास होगा, लेकिन इन सब की परवाह के बगैर हमें देश से, केंद्रीय नेतृत्व से, आदरणीय प्रधानमंत्री जी की ओर से जो भी जिस भी प्रकार का मार्गदर्शन प्राप्त हो, पूरे देश को एक स्वर में प्रधानमंत्री मोदी जी के नेतृत्व में, उनके यशस्वी मार्गदर्शन में कार्य करना है। भारत हर हाल में विजयी है और विजयी रहेगा, इसमें कोई संदेह नहीं होना चाहिए। ಪಂಜಾಬ್ನ ಹೋಶಿಯಾಪುರ್ ಮೇಲೆ ಪಾಕ್ ದಾಳಿಗೆ ಪ್ರಯತ್ನವನ್ನ ಪಟ್ಟಿತ್ತು. ನಿನ್ನೆ ರಾತ್ರಿ ಪಾಕಿಸ್ತಾನದಿಂದ ಬಂದಂತ ಡ್ರೋನ್ಗಳನ್ನ ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ. ಬೆಹಫಟ್ಟ ಗ್ರಾಮದಲ್ಲಿ ಪಾಕ್ ಡ್ರೋನ್ಗಳ ಅವಶೇಷಗಳು ಇವತ್ತು ಬೆಳಗ್ಗೆ ಪತ್ತೆಯಾಗಿದೆ. ಹೊಲದಲ್ಲಿ ಬಿದ್ದಿದೆ ಪಾಕಿಸ್ತಾನದ ಡ್ರೋನ್ ಅವಶೇಷಗಳು. ಅದು ದಾಳಿ ಮಾಡೋದಕ್ಕೆ ಭಾರತೀಯ ಸೇನೆ ಬಿಟ್ಟಿಲ್ಲ. ನಮ್ಮ ಸುದರ್ಶನ ಚಕ್ರ ಅದಕ್ಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ. ಪಾಕ್ ಡ್ರೋನ್ನ ಅವಶೇಷಗಳನ್ನ ಇದೀಗ ಸೇನೆ ವಶಕ್ಕೆ ಪಡೆದಿದೆ. ಮುಂದೆ ಅದನ್ನ ಪರಿಶೀಲನೆಗೆ ಒಳಪಡಿಸಲಾಗುತ್ತೆ. ಪ್ರಮುಖವಾಗಿ 15 ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಪಾಕ್ ದಾಳಿಗೆ ಪ್ರಯತ್ನವನ್ನ ಪಟ್ಟಿತ್ತು. ಆ ಅವಶೇಷವನ್ನ ಗಮನಿಸ್ತಾ ಇದೀವಿ ನೋಡಿ, ಡ್ರೋನ್ನ ಅವಶೇಷ ಇದೆಲ್ಲ. ಒಂದು ಹೊಲದಲ್ಲಿ ಇದು ಬಿದ್ದಿದೆ. ಸುದರ್ಶನ ಚಕ್ರ ಇಲ್ಲದೆ ಹೋಗಿದ್ದಿದ್ರೆ ಈ ಡ್ರೋನ್ಗಳಿಂದ ಬಹಳಷ್ಟು ಹಾನಿ ಆಗ್ತಾ ಇತ್ತು, ಜೀವಹಾನಿ ಖಂಡಿತ ಆಗ್ತಾ ಇತ್ತು. ಭಾರತೀಯ ಸೇನೆಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ, ಈ ಅವಶೇಷಗಳು ಏನು ಸಿಕ್ಕಿದೆ ಈಗ ಅದನ್ನೆಲ್ಲ ಭಾರತೀಯ ಸೇನೆ ವಶಕ್ಕೆ ಪಡ್ಕೊಂಡಿದೆ. ಮುಂದಿನ ಹಂತದಲ್ಲಿ ಪರಿಶೀಲನೆಗೆ ಇದನ್ನ ಒಳಪಡಿಸಲಾಗುತ್ತೆ. ಯಾವ ಮಾದರಿ ಡ್ರೋನ್ ಇದು, ಇದರ ಕಾರ್ಯಕ್ಷಮತೆ ಎಂಥದ್ದು, ಈ ನಿಟ್ಟಿನಲ್ಲಿ ಒಂದಿಷ್ಟು ಪರಿಶೀಲನೆಯನ್ನ ಮಾಡಲಾಗುತ್ತೆ. ಸಾಕಷ್ಟು ಪ್ರದೇಶದಲ್ಲಿ ಈ ರೀತಿ ಈಗ ಡ್ರೋನ್ನ ಅವಶೇಷಗಳು ಬಿದ್ದಿದೆ, ಕ್ಷಿಪಣಿಗಳ ಅವಶೇಷಗಳು ಬಿದ್ದಿದೆ. ಅವೆಲ್ಲವನ್ನು ಕಲೆಕ್ಟ್ ಮಾಡ್ತಾ ಇದೆ ಭಾರತೀಯ ಸೇನೆ.